ಹಾಯ್ ನಮಸ್ತೆ ಫ್ರೆಂಡ್ಸ್. ಮನೇಲಿ ಯಾವ ತರಕಾರಿ ಇದ್ದರೆ ಅದೇ ತರಕಾರಿ ಹಾಕಿ ಸಿಂಪಲ್ಲಾಗಿ ಒಂದು ಪಲಾವ್ ಮಾಡ್ಕೊಳ್ಳೋಣ ಬನ್ನಿ. ವೈಟ್ ಪಲಾವು. ಅದಕ್ಕೆ ಮೊದಲಿಗೆ ನಾನು ಒಂದೆರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೊಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನಾನು 3 ತರಕಾರಿ ಯೂಸ್ ಮಾಡ್ತಿರೋದು. ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಒಂದೆರಡು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದಪ್ಪದು ನೌಕಲ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಗಿದೆ ಅಂತ ಟ್ರೈ ಮಾಡಿ ಅಡುಗೆ ನೀವು ಹೇಗಿದೆ ಅಂತ ಹೇಳಿ ನನಗೂ ಸಹ. ಇದೆಲ್ಲ ಹಸಿ ವಾಸನೆ ಹೋಗಿದೆ. ಈಗ ಒಂದೆರಡು ಟೊಮೊಟೊ ಹಾಕ್ಕೊಳ್ಳೋಣ, ಕಟ್ ಮಾಡ್ಕೊಂಡಿರೋದು. ಇದು ಸಹ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ, ಬೇಗ ಆಗೋಗುತ್ತೆ. ಏನು ತುಂಬ ರಿಸ್ಕಿನ ತೊಗೊಳಂಗಿರಲ್ಲ. ಇದೆಲ್ಲ ಹಸಿ ವಾಸನೆ ಹೋಗಿದೆ, ಟೊಮೊಟೊ ಮೆತ್ತಗಾಗಿದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನಾನು. ತುಂಬ ಮಸಾಲೆ ಏನು ಹಾಕ್ಕೊಳಂಗೇನಿಲ್ಲ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ, ಖಾರದ ಪುಡಿ. ನಮ್ಮದು ಖಾರ ಇರೋದ್ರಿಂದ ನಾನು ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ಕೋತಾ ಇದ್ದೀನಿ. ನಿಮ್ಮದು ಮನೇಲಿ ಯಾವ ರೀತಿ ಇದೆ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗಿದ್ದ ಕೂಡಲೇ ನಾವು ಇದಕ್ಕೇನು ಬೇಕು ಸಾಲ್ಟು ಮೇಯ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ನಾನು ರೈಸ್ಗೆ ತರಕಾರಿ ಎಲ್ಲಕ್ಕೂ ಸೇರಿಸಿ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ಈಗಲೇ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಈಗ ಒಂದು 4 ಲೋಟ ನೀರು ಆ್ಯಡ್ ಮಾಡ್ಕೊಂಡು, ನಾನು 2 ಲೋಟ, ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅದೇ ಲೋಟದಲ್ಲಿ 4 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೀರೆಲ್ಲ ಒಂದು ಕುದಿ ಬಂದಾದಮೇಲೆ ನಾವೇನು ವಾಶ್ ಮಾಡ್ಕೊಂಡಿದ್ವೋ ಅಕ್ಕಿನ ಹಾಕ್ಕೊಳ್ಳೋಣ. ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇದಕ್ಕೆ ನಾನು ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಕಾಲು ಹೋಳಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇದೆಲ್ಲ ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ಳೋಣ. ಒಂದು ಕುದಿ ಬರಲಿ. ಇದು ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ನೀಟಾಗಿ ಮಸಾಲೆ ಎಲ್ಲ ರೈಸ್ಗೆ ಹಿಡಿಯುತ್ತೆ. ನಾವು ಒಂದು ಕುದಿ ಬರ್ದಿರಾನೆ ನಾವು ಲಿಡ್ ಕ್ಲೋಸ್ ಮಾಡಿದ್ದೀವಿ ಅಂದರೆ ಕೆಳಗಡೆ ಬಿಳಿಗೆ ಇರುತ್ತೆ ಅನ್ನ, ಮೇಲ್ಗಡೆ ಮಸಾಲೆ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ಒಂದೇ ಮೀಡಿಯಮಾಗಿ ಅನ್ನ ಚೆನ್ನಾಗಾಗುತ್ತೆ ನೋಡಿ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್. ಸೂಪರಾಗಿರುತ್ತೆ ಪಲಾವ್ ಮಾತ್ರ.